ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ. ನನ್ನ ಜೊತೆ ನೀವು ಪ್ಯಾರಾಗ್ರಾಫನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ತೀರಾ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾನು ಪ್ಯಾರಾಗ್ರಾಫನ್ನು ಓದ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. We can't imagine our lives without water. All the living things need water. Water can be used for various purposes. We can use water for drinking, bathing, cooking, and washing. Agriculture is one of the largest consumers of water. Plants require water to grow. Water is used in industries. They require a lot of water. Rainwater is a major source of water. Rainwater flows into rivers, lakes, ponds, and wells, which are common sources of water. Water is a precious resource. Let's all make a conscious effort to use water wisely and save it. ಈಗ ಒಂದೊಂದೇ ವಾಕ್ಯದ ಅರ್ಥವನ್ನು ನೋಡ್ತಾ ಹೋಗೋಣ. We can't imagine our lives without water. We can't imagine. Imagine ಅಂದ್ರೆ ಏನು? ಊಹಿಸುವಂಥದ್ದು. Can't ಅಂದರೆ ಸಾಧ್ಯವಿಲ್ಲ. We can't imagine ಅಂದರೆ ಊಹಿಸಲು ನಮಗೆ ಸಾಧ್ಯವಿಲ್ಲ. ಯಾವುದನ್ನು ಊಹಿಸಲು ಸಾಧ್ಯವಿಲ್ಲ? Our lives. Our lives ಅಂದರೆ ನಮ್ಮ ಜೀವನ. ನಮ್ಮ ಜೀವನವನ್ನು ನಮಗೆ ಊಹಿಸಲು ಸಾಧ್ಯವಿಲ್ಲ. ವಿದೌಟ್ ವಾಟರ್ ಅಂದ್ರೇನು? ಇಲ್ಲದೆ, ನೀರು ಇಲ್ಲದೆ ನಮ್ಮ ಜೀವನವನ್ನು ಊಹಿಸಲು ನಮಗೆ ಸಾಧ್ಯ ಇಲ್ಲ. ಆಲ್ ದ ಲಿವಿಂಗ್ ಥಿಂಗ್ಸ್ ನೀಡ್ ವಾಟರ್. ಆಲ್ ಅಂದ್ರೇನು? ಎಲ್ಲ. ಲಿವಿಂಗ್ ಥಿಂಗ್ಸ್ ಅಂದ್ರೇನು? ಜೀವಂತ ವಸ್ತುಗಳು. ಆಲ್ ದ ಲಿವಿಂಗ್ ಥಿಂಗ್ಸ್, ಎಲ್ಲ ಜೀವಂತ ವಸ್ತುಗಳಿಗೆ ಏನು ಬೇಕು? ನೀಡ್ ಅಂದ್ರೇನು? ಅಗತ್ಯ ಇದೆ. ಯಾವುದರ ಅಗತ್ಯ ಇದೆ? ವಾಟರ್. ವಾಟರ್ ಅಂದರೆ ನೀರು. ಹಾಗಾಗಿ ನೀರಿಲ್ಲದೆ ನಮ್ಮ ಜೀವನವನ್ನು ಊಹಿಸಲು ಸಾಧ್ಯವಿಲ್ಲ. ಎಲ್ಲ ಜೀವಂತ ವಸ್ತುಗಳಿಗೆ ನೀರು ಬೇಕು. ಆಲ್ ದ ಲಿವಿಂಗ್ ಥಿಂಗ್ಸ್ ನೀಡ್ ವಾಟರ್. ವಾಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ನೀರನ್ನು ನಾವು ಏನು ಮಾಡ್ತೀವಿ? ಯೂಸ್ಡ್ ಅಂದರೆ ಉಪಯೋಗಿಸ್ತೇವೆ. ಫಾರ್ ಯಾವುದಕ್ಕೆ? ವೇರಿಯಸ್ ಪರ್ಪಸಸ್. ವೇರಿಯಸ್ ಅಂದ್ರೇನು? ಬೇರೆ ಬೇರೆ ಅನ್ನೋ ಅರ್ಥ. ಪರ್ಪಸಸ್ ಅಂದ್ರೇನು? ಉದ್ದೇಶಗಳು. ನೀರನ್ನು ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಯೂಸ್ ಮಾಡ್ತೇವೆ, ಉಪಯೋಗಿಸ್ತೇವೆ. ವಿ ಯೂಸ್ ವಾಟರ್. ನಾವು ನೀರನ್ನು ಯೂಸ್ ಮಾಡ್ತೇವೆ. ಯಾವುದಕ್ಕೆ? ಫಾರ್ ಡ್ರಿಂಕಿಂಗ್. ಡ್ರಿಂಕಿಂಗ್ ಅಂದ್ರೇನು? ಕುಡಿಯೋದಕ್ಕೆ. ಅಫ್ಕೋರ್ಸ್ ನಮಗೆ ಕುಡಿಯೋದಕ್ಕೆ ನೀರು ಬೇಕು. ಬೇದಿಂಗ್ ಅಂದ್ರೇನು? ಸ್ನಾನ ಮಾಡುವಂಥದ್ದು. ಕುಕ್ಕಿಂಗ್ ಅಂದರೆ ಅಡುಗೆ ಮಾಡೋದು. ವಾಷಿಂಗ್ ಅಂದ್ರೇನು? ತೊಳೆಯೋದು. ಹಾಗಾಗಿ ವಿ ಯೂಸ್ ವಾಟರ್. ನಾವು ನೀರನ್ನು ಯೂಸ್ ಮಾಡ್ತೇವೆ, ಉಪಯೋಗಿಸ್ತೇವೆ. ಯಾವುದಕ್ಕೆ? ಫಾರ್ ಡ್ರಿಂಕಿಂಗ್, ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ, ತೊಳೆಯೋದಕ್ಕೆ. ಇದೆಲ್ಲ ಉದ್ದೇಶಗಳಿಗಾಗಿ ನಾವೇನು ಮಾಡ್ತೀವಿ? ನೀರನ್ನು ಉಪಯೋಗಿಸ್ತೇವೆ. ನೀರನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಬಹುದು. ನಾವು ಕುಡಿಯಲು, ಸ್ನಾನ ಮಾಡಲು, ಅಡುಗೆ ಮಾಡಲು ಮತ್ತು ತೊಳೆಯಲು ನೀರನ್ನು ಉಪಯೋಗಿಸ್ತೇವೆ. Agriculture is one of the largest consumers of water. Agriculture ಅಂದ್ರೇನು? ಕೃಷಿ. Is one of the largest. Largest ಅಂದ್ರೇನು? ಅತಿ ದೊಡ್ಡ. Consumers. Consumers ಅಂದ್ರೇನು? ಗ್ರಾಹಕರು ಅಂದರೆ ಅದನ್ನು ಉಪಯೋಗಿಸುವವರು. ಕನ್ಸ್ಯೂಮರ್ಸ್ ಆಫ್ ವಾಟರ್ ಅಂದರೆ ನೀರನ್ನು ಉಪಯೋಗಿಸುವಂಥವ್ರು. ಆಯಿತಾ? ಲಾರ್ಜೆಸ್ಟ್ ಕನ್ಸ್ಯೂಮರ್ಸ್ ಆಫ್ ವಾಟರ್. ಒನ್ ಆಫ್ ದ. ಹಲವಾರು ಗ್ರಾಹಕರಿದ್ದಾರೆ, ನೀರನ್ನು ಉಪಯೋಗಿಸೋರಿದ್ದಾರೆ. ಅದರಲ್ಲಿ ಅಗ್ರಿಕಲ್ಚರ್
ಈ ಕ್ಷೇತ್ರ ಏನಿದೆ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಕನ್ಸ್ಯೂಮರ್ಸ್, ಅತಿ ದೊಡ್ಡ ಗ್ರಾಹಕರಲ್ಲಿ ಒಂದು ಅಂತ ಹೇಳ್ಬೋದು. ಪ್ಲಾಂಟ್ಸ್ ರಿಕ್ವೈರ್ ವಾಟರ್ ಟು ಗ್ರೋ. ಪ್ಲಾಂಟ್ಸ್ ಅಂದ್ರೇನು? ಸಸ್ಯಗಳು. ಸಸ್ಯಗಳಿಗೆ ಏನಿದೆ? ರಿಕ್ವೈರ್ ಅಂದ್ರೇನು? ಅಗತ್ಯ ಇದೆ. ದೇ ರಿಕ್ವೈರ್ ವಾಟರ್, ನೀರಿನ ಅಗತ್ಯ ಇದೆ. ಏನಕ್ಕೆ? ಟು ಗ್ರೋ. ಗ್ರೋ ಅಂದ್ರೇನು? ಬೆಳೆಯೋದು. ಸಸ್ಯಗಳು ಬೆಳಿಬೇಕು ಅಂದರೆ ಏನು ಬೇಕು? ಅದಕ್ಕೆ ನೀರು ಬೇಕು, ಬೆಳಕು ಬೇಕು ಅಲ್ವಾ, ಎಲ್ಲ ಬೇಕು. ನೀರು ಅದರಲ್ಲಿ ಒಂದು ಬಹಳ ಪ್ರಮುಖವಾದ ಅಂಶ. ಹಾಗಾಗಿ ಪ್ಲಾಂಟ್ಸ್ ರಿಕ್ವೈರ್ ವಾಟರ್ ಟು ಗ್ರೋ. ನೀರಿನ ಅತಿ ದೊಡ್ಡ ಗ್ರಾಹಕರಲ್ಲಿ ಕೃಷಿಯೂ ಒಂದು. ಅಂದರೆ ಕೃಷಿ ಕ್ಷೇತ್ರದಲ್ಲಿ ತುಂಬ ನೀರು ಬಳಕೆ ಆಗುತ್ತೆ ಅಂತ. ಗಿಡಗಳು ಬೆಳೆಯಲು ನೀರು ಬೇಕು. ವಾಟರ್ ಈಸ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ವಾಟರ್ ಈಸ್ ಯೂಸ್ಡ್, ನೀರನ್ನು ಉಪಯೋಗಿಸ್ತಾರೆ. ಎಲ್ಲಿ? ಇನ್ ಇಂಡಸ್ಟ್ರೀಸ್. ಇಂಡಸ್ಟ್ರೀಸ್ ಅಂದರೆ ಏನು? ಕೈಗಾರಿಕೆಗಳು. ನೀರನ್ನು ಕೈಗಾರಿಕೆಗಳಲ್ಲಿ ಉಪಯೋಗಿಸ್ತಾರೆ. ದೇ ರಿಕ್ವೈರ್ ಅ ಲಾಟ್ ಆಫ್ ವಾಟರ್. ಇಲ್ಲಿ ದೇ ಅಂದರೆ ಏನು? ನಾವು ಕೈಗಾರಿಕೆಗಳ ಬಗ್ಗೆ ಮಾತನಾಡ್ತಿರೋದು. ದೇ ರಿಕ್ವೈರ್, ಅವುಗಳಿಗೆ ಅಗತ್ಯ ಇದೆ. ಯಾವುದರದ್ದು? ಎ ಲಾಟ್ ಆಫ್ ವಾಟರ್. ಎ ಲಾಟ್ ಆಫ್ ವಾಟರ್ ಅಂದರೆ ತುಂಬ ಅಥವಾ ಬಹಳ ಅನ್ನೋ ಅರ್ಥ. ಕೈಗಾರಿಕೆಗಳಿಗೆ ತುಂಬ ನೀರಿನ ಅಗತ್ಯ ಇದೆ. ದೇ ರಿಕ್ವೈರ್ ಎ ಲಾಟ್ ಆಫ್ ವಾಟರ್. ರಿಕ್ವೈರ್ ಅಂದರೆ ಅಗತ್ಯ ಇದೆ ಅಂತ ನಾವು ಆವಾಗಲೇ ನೋಡುತ್ತೇವೆ. ಹಾಗಾಗಿ ನೀರನ್ನು ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಅವುಗಳಿಗೆ ಬಹಳ ನೀರು ಬೇಕು. ಕೈಗಾರಿಕೆಗಳಿಗೆ ತುಂಬ ನೀರು ಬೇಕು ಅನ್ನೋದು ಈ ವಾಕ್ಯದ ಅರ್ಥ. ರೈನ್ ವಾಟರ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ವಾಟರ್. ರೈನ್ ವಾಟರ್ ಅಂದ್ರೆ ಏನು? ಮಳೆ ನೀರು. ಮಳೆ ನೀರು ಈಸ್ ಅ ಮೇಜರ್ ಸೋರ್ಸ್. ಮೇಜರ್ ಅಂದ್ರೇನು? ಪ್ರಮುಖ ಅನ್ನೋ ಅರ್ಥ. ಸೋರ್ಸ್ ಅಂದ್ರೇನು? ಮೂಲ. ಸೋರ್ಸ್ ಆಫ್ ವಾಟರ್ ಅಂದರೆ ನೀರಿನ ಮೂಲ. ಮಳೆ ನೀರು ಒಂದು ಪ್ರಮುಖವಾದ ಮೂಲ ಅಲ್ವಾ. ನಮಗೆ ಹೆಚ್ಚಾಗಿ ನೀರು ಸಿಗೋದು ಮಳೆ ನೀರಿಂದ. ರೈನ್ ವಾಟರ್, ಮಳೆ ನೀರು ಏನಾಗುತ್ತೆ? ಫ್ಲೋಸ್ ಇಂಟು ಅಂದ್ರೇನು? ಹರಿದು ಬರೋದು. ಯಾವುದಕ್ಕೆ ಹರಿದು ಬರುತ್ತೆ? ರಿವರ್ಸ್, ನದಿಗಳಿಗೆ. ಲೇಕ್ಸ್, ಕೊಳಗಳಿಗೆ. ಪಾಂಡ್ಸ್, ಕೆರೆಗಳಿಗೆ. ವೆಲ್ಸ್, ಬಾವಿ, ಇದೆಲ್ಲದಕ್ಕೂ ಮಳೆ ನೀರು ಹರಿದು ಬರುತ್ತೆ. ವಿಚ್ ಆರ್ ಕಾಮನ್ ಸೋರ್ಸಸ್ ಆಫ್ ವಾಟರ್. ಈ ನದಿಗಳು, ಕೆರೆಗಳು, ಕೊಳಗಳು, ಬಾವಿಗಳು ಇದೆಲ್ಲ ನಮ್ಮ ಸಾಮಾನ್ಯವಾಗಿ ನಾವು ನೀರನ್ನು ತಗೊಳ್ಳುವಂಥದ್ದು ಇವುಗಳಿಂದ ಅಲ್ವಾ. ಹಾಗಾಗಿ ಅವೆಲ್ಲ ಏನು? ದೇ ಆರ್ ಕಾಮನ್ ಸೋರ್ಸಸ್ ಆಫ್ ವಾಟರ್. ಕಾಮನ್ ಅಂದರೆ ಸಾಮಾನ್ಯ. ಸೋರ್ಸಸ್ ಆಫ್ ವಾಟರ್, ನೀರಿನ ಸಾಮಾನ್ಯ ಮೂಲಗಳು ಇವೆಲ್ಲ. ರಿವರ್ಸ್, ಲೇಕ್ಸ್, ಪಾಂಡ್ಸ್, ವೆಲ್ಸ್ ಇವೆಲ್ಲ ನೀರಿನ ಸಾಮಾನ್ಯ ಮೂಲಗಳು. ಇವುಗಳಿಗೆಲ್ಲ ನೀರು ಎಲ್ಲಿಂದ ಬರುತ್ತೆ? ಮಳೆ ನೀರು ಹರಿದು ಬಂದು ಇಲ್ಲಿಂದ ನಮಗೆ ನೀರು ಸಿಗುತ್ತೆ. ಮಳೆ ನೀರು ನೀರಿನ ಪ್ರಮುಖ ಮೂಲವಾಗಿದೆ. ಮಳೆ ನೀರು ನದಿಗಳು, ಕೆರೆಗಳು, ಕೊಳಗಳು ಮತ್ತು ಬಾವಿಗಳಿಗೆ ಹರಿಯುತ್ತದೆ. ಇವುಗಳು ನೀರಿನ ಸಾಮಾನ್ಯ ಮೂಲಗಳಾಗಿವೆ. ವಾಟರ್ ಈಸ್ ಅ ಪ್ರೀಷಿಯಸ್ ರಿಸೋರ್ಸ್. ಏನು ಹಾಗಂದ್ರೆ? ಪ್ರೀಷಿಯಸ್ ಅಂದ್ರೇನು? ಅತ್ಯಮೂಲ್ಯ. ರಿಸೋರ್ಸ್ ಅಂದ್ರೇನು? ಸಂಪನ್ಮೂಲ. ನೀರು ಅನ್ನೋದು ಬಹಳ, ಅಥವಾ ಏನು ಹೇಳ್ಬೋದು, ಅತ್ಯಮೂಲ್ಯ ಸಂಪನ್ಮೂಲ. ಬಹಳ ಇಂಪಾರ್ಟೆಂಟ್ ರಿಸೋರ್ಸ್, ಅದು ಬಹಳ ಇಂಪಾರ್ಟೆಂಟ್ ಸಂಪನ್ಮೂಲ ಅಲ್ವಾ. ನಾವು ಸರಿಯಾಗಿ ಉಪಯೋಗಿಸಲಿಲ್ಲ ಅಂದರೆ ನಮ್ಮ ಮುಂದಿನ ಜನ್ರೇಷನ್ ಅವರಿಗೆ ನೀರು ಸಿಗದೇ ಇರ್ಬೋದು. ನಮಗೆ ಕುಡಿಯೋದಕ್ಕೆ ಸರಿಯಾದ ನೀರು ಸಿಗದೇ ಇರ್ಬೋದು. ಹಾಗಾಗಿ ವಾಟರ್ ಈಸ್ ಅ ಪ್ರೀಷಿಯಸ್ ರಿಸೋರ್ಸ್, ಅತ್ಯಮೂಲ್ಯ ಸಂಪನ್ಮೂಲ. ಸರಿಯಾಗಿ ನಾವು ಇದನ್ನು ನೋಡ್ಕೊಳ್ಬೇಕು. ವಾಟರ್ ಈಸ್ ಅ ಪ್ರೀಷಿಯಸ್ ರಿಸೋರ್ಸ್. ಲೆಟ್ಸ್ ಆಲ್ ಅಂದರೆ ಲೆಟ್ಸ್ ಆಲ್ ಮೇಕ್, ನಾವೆಲ್ಲ ಏನು ಮಾಡೋಣ? ಮೇಕ್ ಅ ಕಾನ್ಷಿಯಸ್ ಎಫರ್ಟ್. ಕಾನ್ಷಿಯಸ್ ಅಂದ್ರೇನು? ಅರಿತು ಮಾಡುವಂಥದ್ದು. ಕಾನ್ಷಿಯಸ್ ಎಫರ್ಟ್ ಅಂದರೆ ಪ್ರಯತ್ನ ಮಾಡುವಂಥದ್ದು. ನಮಗೆ ಬೇಕು ಅಂತ ನಾವು ಒಂದು ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಅಲ್ವಾ. ನಮಗೆ ಅರಿವಿಲ್ಲದೆ ಮಾಡೋದಲ್ಲ, ನಮಗೆ ಅರಿವಿದ್ದುಕೊಂಡು ನಾವು ಮಾಡುವಂಥದ್ದು. ಕಾನ್ಷಿಯಸ್ ಅಂದರೆ ಅರಿವಿದ್ದುಕೊಂಡು ಮಾಡುವಂಥದ್ದು, ತಿಳಿದುಕೊಂಡು ಮಾಡುವಂಥದ್ದು. ಎಫರ್ಟ್ ಅಂದರೆ ಪ್ರಯತ್ನ ಮಾಡುವಂಥದ್ದು. ಕಾನ್ಷಿಯಸ್ ಎಫರ್ಟ್, ಅರಿತುಕೊಂಡು ಮಾಡುವಂಥದ್ದು. ಲೆಟ್ಸ್ ಆಲ್ ಮೇಕ್, ನಾವೆಲ್ಲ ಮಾಡೋಣ. ಏನು ಮಾಡೋಣ? ಒಂದು ಪ್ರಯತ್ನವನ್ನು ಮಾಡೋಣ. ಟು ಯೂಸ್ ವಾಟರ್ ವೈಸ್ಲಿ. ವೈಸ್ಲಿ ಅಂದ್ರೇನು? ಬುದ್ಧಿವಂತಿಕೆಯಿಂದ ಅಲ್ವಾ. ಸುಮ್ಮನೆ ಯೋಚನೆ ಇಲ್ಲದೇನೆ ನಾವು ನೀರನ್ನು ಯೂಸ್ ಮಾಡಬಾರ್ದು.
ಅಲ್ವಾ? ಅರಿತುಕೊಂಡು ನಾವು ಸರಿಯಾಗಿ ಯೂಸ್ ಮಾಡ್ತಿದ್ದೀವೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ನಾವು ನೀರನ್ನು ಯೂಸ್ ಮಾಡಬೇಕು. ಬುದ್ಧಿವಂತಿಕೆಯಿಂದ ಯೂಸ್ ಮಾಡಬೇಕು, ವೈಸ್ಲಿ ಯೂಸ್ ಮಾಡಬೇಕು. ಆ್ಯಂಡ್ ಸೇವ್ ಇಟ್. ಸೇವ್ ಮಾಡೋದಂದ್ರೇನು? ಉಳಿಸೋದು. ನೀರನ್ನು ಉಳಿಸಬೇಕು ನಾವು ಅಲ್ವಾ? ಯಾಕೆಂದರೆ ಅದೊಂದು ಬಹಳ ಅತ್ಯಮೂಲ್ಯವಾದ ಸಂಪನ್ಮೂಲ. ನೀರು ಒಂದು ಅತ್ಯಮೂಲ್ಯ ಸಂಪನ್ಮೂಲ. ನಾವೆಲ್ಲರೂ ಬುದ್ಧಿವಂತಿಕೆಯಿಂದ ನೀರನ್ನು ಬಳಸಲು ಮತ್ತು ಉಳಿಸಲು ಪ್ರಯತ್ನಿಸೋಣ. ಪ್ರಶ್ನೆಗಳನ್ನು ನೋಡೋಣ. ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಡ್ಯಾಶ್. ಈ ಪ್ಯಾರಾಗ್ರಾಫ್ ಯಾವುದರ ಬಗ್ಗೆ? ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ವಾಟರ್. ವಾಟರ್ ಈಸ್ ಅ ಡ್ಯಾಶ್ ರಿಸೋರ್ಸ್, ಪ್ರೀಶಿಯಸ್ ಆರ್ ಕಾಮನ್? ಇಟ್ ಹ್ಯಾಸ್ ಟು ಬಿ ಅ ಪ್ರೀಶಿಯಸ್ ರಿಸೋರ್ಸ್. ತುಂಬ ಇಂಪಾರ್ಟೆಂಟ್ ನಮಗೆ ಅಲ್ವಾ? ನೀರಿಲ್ಲದೆ ನಮಗೆ ಜೀವನನೇ ಇಲ್ಲ. ಹಾಗಾಗಿ ಇಟ್ ಈಸ್ ಅ ಪ್ರೀಶಿಯಸ್ ರಿಸೋರ್ಸ್. ಡ್ಯಾಶ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ವಾಟರ್. ನೀರಿನ ಪ್ರಮುಖವಾದ ಮೂಲ ಯಾವುದು? ಮೇಜರ್ ಸೋರ್ಸ್ ಆಫ್ ವಾಟರ್ ಯಾವುದು? ರೈನ್ ವಾಟರ್. ರೈನ್ ವಾಟರ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ವಾಟರ್. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.